ಅಲ್ಲ ಯಾವಾಗತ್ತು ನಮ್ಮ ಹುಡುಗನ ಕಳಿಸಿ ನೀರಿಗೆ ನಮ್ಮ ಬಿನಿಗೆ ಅತ್ಲ ತೆಗ್ದಿಕ್ಕಿ ಯಾವಳೆ ಇವನ್ನ ಅವರವ ಬಿನಿಗೆ ಇಕ್ಕೊಂಡಿರೋದು ಒಂಚೂರ ನಮ್ಮ ಮನ ಮರ್ಯಾದೆ ಬೇಡ್ವಿ. ನಮ್ಮ ಹುಡುಗ ಬಂದು ಯಾನಾಡಿ ಒತ್ತಾಗೈತಿ ಯಾವ್ದಾತು ಒಂದು ಬಿನಿಗೆ ಇಟ್ಕೊಳಪ್ಪ ಅಂತಂದು ಅಮ್ಮಂಗಿಲ್ಲ. ಆಗ್ಲೆಲ್ಲ ನೋಡ್ತಲೇ ಇದ್ದೀನಿ ಅಲ್ಲಿಂದನ ತಾಣ್ತಾಣಾಗ ಒಯ್ಯೋದು ಒಂದು ಬಿನಿಗೆ ತುಂಬಿದ್ದಂಗೆ ಬರೋದು ಇಕ್ಕೋದು. ಹುಡುಗರು ಪಾಡ್ಗೆ ಹುಡುಗರು ಆಡ್ತದವೆ. ಈ ಮುಂದೆ ಆಗಂಗಿಲ್ಲ, ಬಿನಿಗೆ ನೀರು ಹಿಡಿಯಂಗಿಲ್ಲ. ನಾನು ನೋಡ್ತಲೇ ಇದ್ದೀನಿ. ತಕಳೆ ನಿನ್ನ ಯಾವಳು ನೋಡ್ಕೆಂಚಮ್ಮ, ಯಾವಳು ಪಾವಳು ಅಂದರೆ ಸರಿಯಾಗೋದಿಲ್ಲ. ನೀನು ಸರಿಯಾಗಿ ಮಾತಾಡೋದು ಕಲ್ತ್ಕ ನೆಟ್ಟಿಗೆ. ನಮ್ಮ ಬಿನಿಗೆ ತುಂಬಿತು ನಾವು ತಾಣಾಗ ಒಯ್ದು ಬಂದ್ವಿ ಅಂದರೆ ಬೇಕಾದಳು ಬಂದು ಹಿಡ್ಕೋಬೇಕಾಗಿತ್ತು. ಬಿನಿಗೆ ಏನು ಅಲ್ಲಿಕ್ಕಿರವೆ ನಾನು ತೆಗೆದು ಹಿಡ್ದು ನಿನ್ನ ಮನೆ ತಕ್ಕೆ ತಂದೊಯ್ಯೇನೆ. ನೀನು ನೋಡಿ ಮಾಡಿ ಮಾತಾಡೋದು ಕಲ್ತ್ಕ. ನೋಡ್ದಲ್ಲೇ ಮಾಡ್ದಲ್ಲೇ ಮಾತಾಡಬೇಡ. ಮಕ್ಕದ ಮೇಲೆ ಸ್ವಲ್ಪ ಕಣ್ಣಿಕ್ಕೇನು ಮಾತಾಡು. ಕಣ್ಣು ಎತ್ಲ ತೆಗ್ದಿಕ್ಕಿದೀಯ. ನೀನು ಎತ್ಲ ತೆಗ್ದಿಕ್ಕಿರ್ತೀಯ, ಹಂಗೆ ನಾವು ಕಣ್ಣ ತೆಗ್ದಿಕ್ಕೊಂಡಿರೋದು. ಕಣ್ಣು ನೋಡಿ ಮಾಡೇನೆ ಮತ್ತೆ ನಾನು ಮಾತಾಡಿದ್ದು. ನೀನು ಸರಿಯಾಗಿ ಮಾತಾಡೋದು ಕಲ್ತ್ಕ. ನಮ್ಮ ಹುಡುಗ ಬಂದು ಬಿನಿಗೆನೇ ಇಕ್ಕಿ ಅತ್ಲಾಗ ಹೋಗೈತೆ. ಇನ್ನು ಬಿನಿಗೆ ತುಂಬೇ ಇಲ್ಲ, ಅರ್ಧ ಬಿನಿಗೆನೇ ತೆಗ್ದಿಕ್ಕಿ ನೀನು ನಿನ್ನ ಬಿನಿಗೆ ಇಟ್ಕೊಂಡು 4-5 ಬಿನಿಗೆ ನೀರು ಇಟ್ಕೊಂಡಿದ್ಯಾ. ಆದ್ರಾತು ಅಂತಂದೇಳಿ ಹುಡುಗನ ಕರೆದು ಇಟ್ಕೊಳಪ್ಪ ಅಂತಂದಮ್ಮಂಗಿಲ್ಲ. ಯಾಕೆ ಬಂದ್ಬಿಡು, ನಿನ್ನ ಬಿನಿಗೆ ತುಂಬಿಸಿ ನಿನ್ನ ಮನೆ ತಕ್ಕೆ ತಂದೊಯ್ತೀನಿ. ಇಲ್ಲಿಗೆ ಯಾಕೆ ಬರೋಕೋದೆ? ಅಲ್ಲೇ ಇರೋಕ್ಕಿಲ್ವೇ? ನಾನೇ ತಂದೊಯ್ತಿದ್ದೆ. ಎಷ್ಟರ ಮಟ್ಟಿಗೆ ಇದೆಯಾ ನೋಡು ನೀನು. ನನಗೆ ಬೇಕಾಗಿತ್ತು, ನಾನು ಇಟ್ಕೊಂಡೆ. ನೀನು ಬೇಕಾದಲ್ಲಾಗಿದ್ರೆ ಬಂದು ನೀನು ಇಟ್ಕೋಬೇಕಾಗಿತ್ತು. ಅಲ್ಲ ಕಣೆ, ಬಿನಿಗೆ ಇಕ್ಕಿತ್ತಲ್ಲ ಆ ಹುಡುಗ ತುಂಬ ತಕನಾದರೂ ತಡಿಬೇಕಾನೆ. ಇನ್ನು ಅರ್ಧ ಬಿನಿಗೆ ಆಗಿಲ್ಲ ತೆಗ್ದಿಕ್ಕಿದೆಯಾ ನಮ್ಮ 2 ಬಿನಿಗೆನೆ. ನಿನ್ನವೇ 2 ಕಡೆಗೂ ಇಕ್ಕೊಂಡಿದೀಯಾ. ಅದಕ್ಕೆ ನಾನು ಕೇಳಿದ್ದು. ಇಲ್ದಿರ ನಾನೇ ಮಾತಾಡ್ತಿದ್ದೆ. ನಮ್ಮ ಬಿನಿಗೆ ತುಂಬಿದ್ದಿದ್ರೆ ಬಿಡು, ನಮ್ಮ ಹುಡುಗ ಹಿಡ್ದಿಲ್ಲ ಅಂತಂದೇಳಿ ಸುಮ್ಮನಾಗ್ತಿದ್ದೆ. 2 ಕಡೆಗೂ ನಿನ್ನವೇ ಹಿಡ್ದಿದೆಯಾ. ನಮ್ಮ ಬಿನಿಗೆ ನೋಡಿರಿ ಆ ಕಡೆಗೆ ತೆಗೆದು ಇಕ್ಕಿದೆಯಾ. ಟ್ಯಾಂಕಿ ಬಿಟ್ಟು ಇಸಕ್ಕೆ ಇಕ್ಕಿದೆಯಾ. ಅಮ್ಮ ನಾನು ತೆಗ್ದಿಕ್ಕಿಲ್ಲ. ಅದು ಬಿನಿಗೆ ತುಂಬಿ ಒಳ್ಳೋಗ್ತಿತ್ತು. ನಿಮ್ಮ ಹುಡುಗ ಎಲ್ಲ ಆಡಕ್ಕೆ ಹೋಗೈತೆ. ಆ ಬಿನಿಗೆ ತುಂಬಿರೂ ನಾವು ಹಂಗೆ ಬಿಟ್ಟಿರ ನೀರು ಟ್ಯಾಂಕಿನ ನೀರೆಲ್ಲ ಖಾಲಿ ಆಗತಕ್ಕ ನಾನು ಬಂದು ತೆಗ್ದಿಕ್ಕಿ ಹಿಡ್ಕೊಂಬತ್ತು ಕಲ್ತ್ಕೋಬೇಕು. ನಿನ್ನ ಬಿನಿಯೇನೆ ನಾನು ಹಿಡಿಯೇನೆ. ನಿಮ್ಮ ಹುಡುಗನ್ನ ಕೇಳು. ಏನು ಸರ್ಕಾರದವ್ರು ಹಾಕ್ಸಿರೋ ಟ್ಯಾಂಕಿಗೇನೆ ಇಷ್ಟು ಮಾಡ್ತೀಯಮ್ಮ. ಏನಾನ ನೀನು ಬೋರ್ ಹಾಕ್ಸಿ ನೀರು ಬಿಡಂಗಿದ್ದಿದ್ರೆ ಇನ್ನೇನು ಯಾರಿಗೂ ನೀರು ಹಿಡಿಯೋಕ್ಕೆ ಬಿಡ್ತಿರ್ಲಿಲ್ಲ. ಸರ್ಕಾರದವ್ರು ಹಾಕ್ಸಿರೋದಕ್ಕೆ ಎಲ್ಲರೂ ಹಿಡ್ಕೊಂಬ್ಲಿ ಅಂತಂಬೋದಕ್ಕೆ ಇಷ್ಟೊಂದು ಜೋರು ಮಾಡ್ತೀಯ ನೀನು. ಇದೊಳ್ಳೆ ಚಂದಕೈತೆ ನಿಂದು. ಸರ್ಕಾರದವ್ರು ಹಾಕ್ಸಿದ್ದಾರೆ ಅಂತಂದೇಳಿ ನಾವು ನೀರು ಹಿಡ್ಕೊಂಬದ ಬಿಡೋಕ್ಕಾಗುತ್ತೆ? ನೀನು ಬಂದು ಹಿಡ್ಕೋಬೇಕಾಗಿತ್ತು. ನೀನು ಬದುಕು ಮಾಡ್ಕೊಂತ ಕೂತ್ಕೊಂಡು ನಾವು ಬದುಕ್ಬಿಟ್ಟು ನೀರು ಹಿಡ್ಕೊಂಡಿದ್ದೀವಿ, ನೀರು ಮುಗಿತೇವೆ ಅಂತಂದೇಳಿ. ನೀನು ಮನೆಯಾಗೆ ಬದುಕು ಮಾಡೋಕ್ಕೆ ಕೂಕೊಂಡಿದ್ದೆ. ನಿಮ್ಮ ಹುಡುಗನ ಕಳಿಸಿದ್ಯಾ ನೀರು ಹಿಡಿಯೋಕ್ಕೆ. ನಿಮ್ಮ ಹುಡುಗ ಎತ್ಲಾಗೋತು ಕೇಳು. ನೀನು ನಿಮ್ಮ ಹುಡುಗನ್ನ ಯಾಕಪ್ಪ ಹಿಡ್ದಿಲ್ಲ ಅಂತಂದೇಳಿ ನನ್ನ ಕೇಳ್ತೀಯ. ನೀನು ಬಲೆ ಬಜಾರಿ ಮಾತಾಡಿದ್ಕೊಂಡು ಮಾತಾಡ್ತೀಯ. ನಿಂದು ಜೋರು ಜಾಸ್ತಿ, ಗಾವುಗುಂಡಿಗೆ ಜಾಸ್ತಿ ನಿಂದು, ಬಾಯಿ ಮುಂದು ನಿಂದು. ಏನಂದೆ ನೀನು? ನನ್ನ ಬಜಾರಿ ಅಂತ ಕೇಳ್ತೀಯ? ನಿನ್ಗಿಂತ ಬಜಾರಿ ಯಾರ ಇದ್ದಾರೆ ಹೇಳು? ನೀನೇ ಬಜಾರಿ ನನಗಿಂತನ. ಗನವ ಬಾಯ್ ಮಾಡ್ತೀಯ ನೀನು ಯಾರು ಇಲ್ದಿದ್ರೆ ಹಂಗೆ ಮಾಡೋದು. ನೀನು ನನ್ನ ಗಾವುಗಂಡಿಗೆ ಮಾಡ್ತೀಯ ಅಂತ ಕೇಳ್ತೀಯ? ನಾನೇನು ಬಜಾರಿ ಮಾಡಿ ನಿನ್ನೇನು ಹೊಲ ಮನೆ ತಿರುಗಿಕೊಂಡಿದ್ದೀನಿ ನಾನು? ನೀರು ಹಿಡಿಯೋ ಮಾತಿಗೆ ಈ ಸಣ್ಣ ಮಾತಾಡ್ತೀಯ? ನೀನೇ ಬಜಾರಿ. ನಿನ್ಗಿಂತ ಬಜಾರಿ ಯಾವಳ ಇದ್ದಾಳೆ? ನನ್ನ ಬಜಾರಿ ಅಂತ ಕೇಳ್ತೀಯ? ನೀನೇನು ಒಂದು ಈಟು ಮಾತಾಡಲ್ಲ ನೋಡು. ಹಂಗೇನೆ ಮುತ್ತು ಉದುರ್ತಾವ ಹಂಗೆ ಇರ್ತೀಯ. ನಾವು ಬಾಯ್ ಮಾಡ್ತೀವಿ. ನಿನ್ನಂಗೆ ಸಣ್ಣ ಕೊಯ್ದು ನುಣ್ಣಗೆ ಬೇಸೋದು ನಮಗೆ ಬರೋಲ್ಲ, ಒಳಗೆ ಕೊರೆಯೋದು. ನೀವು ಅದೇನೋ ಅಂದಂಗೆ ಗಲ್ಗಲ್ಲಂಬ ಹಳ್ಳಿ ಮರ ನಂಬದ ಚಿಲ್ಕಿರ ಕಳ್ಳಿ ನಂಬಕ್ಕಾಗಲ್ಲ ಅಂತ ನೀನು ಉಗಿ ಮುಳ್ಳಿದ್ದಂಗೆ ಘನವಾಗಿ ನೀನು ಇಕ್ಕ ತಗಿಕ್ಕಿ ಬೆಂಕಿನ ಹೊರಗಾಕ್ತೀಯ. ನನ್ನ ಬಜಾರಿ ಅಂತ ಕೇಳ್ತೀಯ? ನೀನು ನನ್ನ ಸಣ್ಣ ಕೊಯ್ದು ನುಣ್ಣಗೆ ಬೇಸಾಳೆ ಅಂತ ಕೇಳ್ತೀಯ? ನೀನೇನು ಒಂದೀಟು ಮಾತಾಡಲ್ಲ ನೋಡು. ಹಂಗೇನೆ ನೀನೇ ಇನ್ನನ ಯಾರನ್ನೂ ಅತ್ತೆ ಮಾವನ ಸೇರಲ್ಲ, ಗಂಡನ ಸೇರಲ್ಲ, ಮಕ್ಕಳು ಸೇರಲ್ಲ, ಸಂಬಂಧಿಕರು ಅಣ್ಣ ತಮ್ಮಗಳನ್ನ ಯಾರನ್ನೂ ಸೇರಲ್ಲ. ನಿನ್ನಂಗೆ ಬಾಯಿ ದಬ್ಬಾವಣೆ ಮಾಡ್ಕೊಂಡು ಎಲ್ಲೋದ್ರೂ ಗಾವುಗುಂಡಿಗೆ ಮಾಡ್ಕೊಂಡು ಗೆದ್ದು ಬರಲ್ಲ. ನಮ್ಮ ಕೈಲೇ ಆಗಲ್ಲ ನಿನ್ನಂಗೆ. ನೋಡು ನೀನು ಮಾತಾಡೋ ಮಾತಾ. ನೀನು ಟ್ಯಾಂಕಿಂತಕ್ಕೆ ಬಂದಾಗ ನೀರು ಹಿಡಿಯೋ ಮಾತಾಡೋದು ಕಲ್ತ್ಕ. ನನ್ನ ಸುದ್ದಿ ಕಟ್ಕೊಂಡು ಏನಾಗೋಣ, ಅದು ನನಗೆ ಬಿಟ್ಟಿದ್ದು. ನಾನು ನಾನು ಸೇರ್ತೀನೋ ಬಿಡ್ತೀನೋ, ನಾನು ಒಬ್ಬಳೆ ಬೇರೆ ಇರ್ತೀನೋ, ಅಣ್ಣ ತಮ್ಮಗಳನ್ನ ಸೇರ್ತೀನೋ, ನೆಂಟ್ರನ್ನ ಸೇರ್ತೀನೋ, ಗಂಡನ ಸೇರ್ತೀನೋ, ಮಕ್ಕಳು ಸೇರ್ತೀನೋ, ಅವನ್ನೆಲ್ಲ ಕಟ್ಕೊಂಡು ನೀನೇನು ಬಂದು ಬಗೆಹರಿಸ್ತೀಯ? ನೀನು ಬಂದಿರೋದೇನು ನೀರಿಂದ ಮಾತಾಡೋದು ಕಲ್ತ್ಕ. ನೀನೇನು ಬಂದು ನಮ್ಮ ಮನೆಯವೆಲ್ಲ ಏನು ಬಗೆಹರ್ಸೋಕೋಬೇಡ. ನೀನು ಸರಿಯಾಗಿರಲ್ಲ ನೋಡು, ಗ್ರಾಚಾರ ನೆಟ್ಟಗಿರಲ್ಲ. ಇಲ್ಲೇ ತಿಮ್ಮ, ನಾನು ನಮ್ಮಮ್ಮಯ್ಯ ನೀರು ಹಿಡಿಯೋಗಂಥದ್ದು ಕಳಿಸಿತ್ತು ಮಾರ್ತು ಬಿನಿಗೆನೆ. ಅಲ್ಲಿ ಇಕ್ಕಿ ಬಿಟ್ಟು ಬಂದು ನೀರು ಹಿಡಿಲಿಲ್ಲ ನೋಡಿ. ನಮ್ಮ ಅಮ್ಮಯ್ಯನೂ ಆ ಅಕ್ಕಯ್ಯ ಗುದ್ದಾಡ್ತಾರೆ. ಈಗ ನಮ್ಮಿಂದಲೇ ಗುದ್ದಾಡಿದ್ದು. ನಾನು ನೀರು ಹಿಡ್ದಿದ್ರೆ ಗುದ್ದಾಡ್ತಿರ್ಲಿಲ್ಲ. ಈಗ ನಮ್ಮ ಅಮ್ಮ ಬಂದು ಗಲಾಟೆ ಮಾಡುತ್ತೆ. ಫಸ್ಟ್ ನಾವಿಬ್ಬರು ಎಸ್ಕೇಪ್ ಆಗೋಣ. ಅಲ್ಲ ಕಣ್ಣುಡ್ಗ, ನಾನು ನೀರು ಹಿಡಿ ಅಂತ ನಾನು ಕಳಿಸಿದ್ದೀನಿ. ಅವಳು ಬಿನಿಗೆನೆಲ್ಲ ಇಕ್ಕಿ ನೀರು ಹಿಡಿಯತಕ್ಕ ಸುಮ್ಮನೆ ಆಡೋಕ್ಕೋಗಿ ಬಿನಿಗೆ ಇಕ್ಕಿ ನೀರು ಹಿಡಿದಂಗೆ ಕರೀದಂಗೆ ಈಗ ಕ್ಯಾತೆ ಗುದ್ದಾಡಂಗೆ ಮಾಡಿದೀಯ. ನೋಡು ನಮ್ಮ ನಮ್ಮನ್ನು ಉಟ್ಕೊಂಬಂದು ನಮ್ಮ ಬಟ್ಟೆ ಕಂಡರ್ ಕೊಟ್ಟು ಹೋಗ್ಬೇಕಾಗಿತ್ತು. ನಾವು ನಡಿ ನಿನ್ನ ಮನೆ ತಗೈತೆ ಸರಿಯಾಗಿ ನಿನ್ನ ಕಾಲು ಮುರಿಯಂಗೆ ಒದಿತೀನಿ. ಯಾವ್ದನ್ನ ಬದ್ ಕೇಳಿದ್ರೆ ಮಾಡ್ದಂಗೆ ಆಡೋಕ್ಕೋಗಿದೀಯ. ಯಮ್ಮ, ನಾನು ನೀರು ಹಿಡಿಯೋಕೆ ಅಂತದ ಹೇಳಿ ಬಿಂಗೆ ಇಟ್ಟೆ. ಅವ ಅಕ್ಕಯ್ಯ ಒಂದು 2 ಬಿಂಗೆ ಹಿಡ್ಕೊಂಡು ಬಿಡ್ತೀನಿ ಅಂತಂದು ಅಲ್ಲಿ ಇಕ್ಕಿದ್ದೆ, ತೆಗೆದಿಕ್ಕೈತೆ. ನಾನು ಮಾರ್ತೆ. ಬಾ, ನೀರು ಹಿಡಿಯೋದು ಮರ್ತಂಗೆ ಉಂಬದು ಮರಿಬೇಕು. ಈಗ ಉಂಬದು ಹಂಗೆ ಮರಿತೀಯನ ದಿನಾನ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಉಂಬಲ್ವ? ಹಂಗೇನೆ ಬದುಕು ನಾನು ನೀರು ಹಿಡಿ ಅಂತಂದರೆ ಮರ್ತೆ ಅಂತಿ. ಏನ್ರಮ್ಮ ಅವಾಗಿನಿಂದ ನೀರಿನ ಮಾತಿಗಾಗಿ ಏನೇನೋ ಎತ್ಕೊಂಡು ಮಾತಾಡ್ತಿರಲ್ಲಮ್ಮ. ನಿಮ್ಗೇನು ಗಂಡಸ್ರದ್ದು ಒಂಚೂರು ಭಯನೇ ಇಲ್ಲ. ಈ ಟ್ಯಾಂಕಿನ ತಗ ಬಂದಾಗಲೇ ಇರುತ್ತೆ ನಿಮ್ಗೆ ಎಲ್ಲಿಲ್ಲದ್ದು ಜಗಳ.
ಮನೆ ತೆಗಿದ್ದಾಗ ಒಂದು ಮಾತಾಡೋದಿಲ್ಲ. ಈ ಹುಡುಗರು ಮಾಡಿರೋ ಎಡವಟ್ಟಿಂದ ನೀವಿಬ್ರು ಗುದ್ದೇಡಿ ಯಾವುದ್ಯಾವುದೋ ಸುದ್ದಿ ಏನೇನೋ ಮಾತಾಡ್ತೀರ. ಅವ್ರವ್ರ ಮನೆಯಿಂದ ಅವ್ರಿಗೆ ಇದ್ದಿದ್ದೇ ಇರುತ್ತೆ ಕಣಮ್ಮ. ಬಿನಿಗೆ ತಗೊಂಡು ಮನೆ ತಗೋ ಹೋಗೋದು ಕಲ್ತ್ಕೊಳ್ರಿ. ಮಕ್ಕಳಾಟ ಏನು ಮಾಡೋಕ್ಕಾಗುತ್ತೆ? ಇಲ್ಲ ಮರ್ತೈತ ಹುಡುಗ? ಇಲ್ಲ ನೀನಾದ್ರೂ ಈಗ ಸಾಕಾಗಿದ್ದಾವೆ ನನಗೆ ಸಾಕೋಣಕ್ಕ ನೀನು ಇಟ್ಕೊಂಡು ಹೋಗಿ ನೀ ಪಟ್ಟಿಂದನ. ಹುಡುಗರು ಅಲ್ಲಿಗೆ ಹೋಗಿದ್ವು, ತುಂಬಿತ್ತು, ನೀರು ಸರಿ ಇರಲಿಲ್ಲ, ಹಂಗಾಗಿ ನಾನೇ ಇಟ್ಕೊಂಡೆ ಅಂತಂದೇಳಿ ಒಂದು ಸಮಾಧಾನದ ಮಾತಿಲ್ವಲ್ಲಮ್ಮ. ಬರೀ ರೇಗ್ತೀರಾ ಹಂಗೇನೆ ಇಬ್ಬರೂ. ಏನು ಎಡ್ಡಮ್ ಆಡ್ತೀರ, ತಲಾಕೊಂದೊಂದು ವಾದ ಬೀದಿ ಇಳಿತೀರಾ. ಹಂಗೆಲ್ಲ ಮಾಡ್ಬಾರ್ದು ಕಣಮ್ಮ. ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ತಕ ಹಿಡ್ದಿರ್ಲಿಲ್ಲ, ಈಗ ನನಗೆ ಸಾಕು, ನೀನು ಇಟ್ಕೊಂಡು ಹೋಗು. ಆ ಹುಡುಗರು ತಂದಿಕ್ಕಿದ್ದು ಬಿನಿಗೆ ಅಂತಂದೇಳಿ ಒಳ್ಳೆ ಮಾತು ಮಾತಾಡೋದು ಕಲ್ತ್ಕೊಳ್ರಮ್ಮ. ನೀನು ನಿಮ್ಮ ಹುಡುಗ ಮಾಡಿದ ಎಡವಟ್ಟಿಂದ ನೀನು ಅಯ್ಯಮ್ಮನ ಕುಟ್ಟಿ ಜಗಳಕ್ಕೆ ಹೋಗ್ಬೇಡ ಕಣಮ್ಮ. ನಡಿಯಮ್ಮ ಬಿನಿಗೆ ತಗೊಂಡು ಮನೆ ತಕ್ಕಿನ್ನ. ರಂಗ ನೋಡಿ, ನೀನ್ ಮಾಡಿದ ಎಡವಟ್ಟಿನ ನಿಮ್ಮ ಅಮ್ಮ ಏನೂ ಅವಕ್ಕನು ಜಗಳ ಮಾಡ್ಕೊಂತಿದ್ರು. ಇವಾಗ ಅವ್ರ ಅಮ್ಮನೆ ಬರ್ದಿಲ್ದಿದ್ರೆ ನಿಮ್ಮ ಅಮ್ಮ ಏನೂ ಅವಕ್ಕನೂ ಜಡೆ ಹಿಡ್ಕೊಂಡು ಜಗಳ ಮಾಡ್ತಿದ್ರು ನೋಡು. ಇವಾಗ ಅಣ್ಣ ಬರೋವತ್ತಿಗೆ ಹೆಂಗ ಸುಮ್ಮನೆ ಅಣ್ಣ ಬಂದು ಬೈಯವತ್ತಿಗೆ ಮನೆ ತಕ್ಕ ಹೋಗ್ತಾ ಇದಾರೆ ನೋಡ್ರಿ. ನಿಮ್ಮೂರಾಗೂ ಹಿಂಗೆ ನೀರಿನ ಮಾತಿಗೆ ಯಾರಾದ್ರೂ ಜಗಳ ಆಡ್ತಿದ್ರೆ ಕಮೆಂಟ್ ಮಾಡ್ರಿ. ಹಾಗೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡ್ರಿ. ನಮ್ಮ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.